ಇಲ್ಲಿ ದೊಡ್ಡವರು ಇಲ್ಲ ಇಲ್ಲ ಹಣ ಹಾಕ್ಸೋಣ ಇರಲಿ ಅಣ್ಣ, ನಮ್ಗೇನು ಬೇಡ. ಥ್ಯಾಂಕ್ ಯು ಸೋ ಮಚ್. ಬಂಧುಗಳೇ ನಮಸ್ಕಾರ. ನಾನು ನಿಖಿಲ್ ಅಂತ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ. ಏನಿವತ್ತು ಚಪ್ಪರ್ಕಲ್ಲಲ್ಲಿದ್ದೀರಿ, ಚಪ್ಪರ್ಕಲ್ಲು ದೇವನಹಳ್ಳಿ ತಾಲೂಕು ಕುಂದಾಣ ಹೋಬಳಿ ಚಪ್ಪರ್ಕಲ್ಲು DC ಆಫೀಸ್ ಹತ್ರ ಇದ್ದೀರಿ. ಸುಮಾರು ಇಲ್ಲಿ ಒಂದು 13 ಜನ ನಮ್ಮ ಪಕ್ಷದ ಕಾರ್ಯಕ್ರಮಗಳ ಮೆಚ್ಚಿ ಏನು ಸದಸ್ಯತ್ವ ತಗೊಂಡು ಪಾಪ T-ಶರ್ಟು ತಗೊಂಡಿದ್ದಾರೆ. ಸುಮಾರು ಇವರೆಲ್ಲ ಆವತ್ತಿಂದನೇ ಹೇಳ್ತಾ ಇದ್ರು, ನಾನು ನಿಮ್ಮ ಪಕ್ಷ ಸೇರಬೇಕು ಅಂತ. ನಾನು ಎಲೆಕ್ಷನ್ ನಿಂತದ್ದನ್ನು ಸೇರಬೇಕು ಅಂತ ಇದ್ರು. ಸೊ ಈ ಕಾಲಘಟ್ಟ ಇವಾಗ ಒದಗಿ ಬಂದಿದೆ. ಅದೇ ರೀತಿಯಾಗಿ ಇವ್ರಿಗೆ ಹೇಳೋದೇನೆಂದರೆ, ನೀವೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ನಾವು ಕೂಡ ನಿಮ್ಮ ಸಪೋರ್ಟ್ ಆಗಿರ್ತೀನಿ. ಏನೇ ಸಮಸ್ಯೆಗಳು ಬಂದರೂ ಕೂಡ, ಸರ್ಕಾರಿ ಕಚೇರಿಗಳಲ್ಲಿ ಏನೇನೋ ತೊಂದರೆಗಳಾದರೆ, ಸರ್ಕಾರಿ ಯಾವನಾದರೂ ಅಧಿಕಾರಿ ನಿಮ್ಮ ಹತ್ರ ಲಂಚ ಕೇಳಿದ್ರೆ, ಪೊಲೀಸ್ ದೌರ್ಜನ್ಯಗಳು, ಸೊಸೈಟಿಯಲ್ಲಿ ಅಕ್ರಮಗಳು, ಗ್ರಾಮ ಪಂಚಾಯತಿ ಅಕ್ರಮಗಳು ಇದೆ, ಹಲವಾರು ರೀತಿಯಲ್ಲಿ ಏನಾದರೂ ನಿಮ್ಗೆ ತೊಂದರೆ ಆದರೆ ನಾವಂತೂ ನಿಮ್ಮ ಪರವಾಗಿ ನಿಲ್ತೀರಿ. ಅದೇ ರೀತಿಯಾಗಿ ನೀವು ಯಾರೂ ಕೂಡ ಹಿಂಬಾಲಕರಲ್ಲ. ಸೊ ಎಲ್ಲ ನಾಯಕರೇ. ಸೊ ನಮ್ಮ ಪಕ್ಷದ ಸಿದ್ಧಾಂತಗಳೇ ಅದು. ನಾವು ಸ್ವಚ್ಛ, ಪ್ರಾಮಾಣಿಕ, ಜನಪರ ರಾಜಕಾರಣ ಮಾಡಬೇಕು. ಬಡವರು ಬೆಳಿಬೇಕು, ಮಧ್ಯಮ ವರ್ಗದವರು ಬೆಳಿಬೇಕು. ಬರೀ ಶ್ರೀಮಂತರೇ ರಾಜಕೀಯ ಮಾಡಬಾರ್ದು, ಬಡವರು ಕೂಡ ರಾಜಕೀಯ ಮಾಡ್ಬೋದು, ಮಧ್ಯಮ ವರ್ಗದವರು ಕೂಡ ರಾಜಕೀಯ ಮಾಡ್ಬೋದು. ಯಾವುದೇ ಒಂದು ಜಾತಿ ರಾಜಕಾರಣ ಮಾಡೋದು ಇಲ್ಲಿ ಎಲ್ಲಿಯೂ ಇಲ್ಲ. ಇಲ್ಲೆಲ್ಲರೂ ಕೂಡ ಸಮಾನರು. ನಾವು ಕೂಡ ಒಂದು ವ್ಯವಸ್ಥಿತವಾಗಿ ಒಂದು ರಾಜಕೀಯ ಕಟ್ಟಬೇಕು. ಸ್ವಚ್ಛ, ಪ್ರಾಮಾಣಿಕ, ಜನಪರವಾಗಿ ರಾಜಕೀಯ ಮಾಡಬೇಕು. ಅದೇ ರೀತಿಯಾಗಿ ಜನಗಳ ಏನೇನು ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ, ಈಗ ಏನೋ ಸಮಾಜದಲ್ಲಿ ಇರಬೇಕಂತ ಅಸಮಾನತೆ, ಸಾಮಾಜಿಕ ವ್ಯವಸ್ಥೆ, ಸಾಮಾಜಿಕ ಪಿಡುಗುಗಳ ವಿರುದ್ಧ ಹೋರಾಟ ಮಾಡಬೇಕು. ಇದು ಒಂದು ರಾಜಕೀಯ ಬೇಕು. ಸಮಾಜಮುಖವಾಗಿ ಕೆಲಸ ಮಾಡಬೇಕು, ರಾಜಕೀಯವಾಗಿ ಬೆಳಿಬೇಕು, ಮಧ್ಯಮ ವರ್ಗದವರು ಬೆಳಿಬೇಕು. ಆದ್ದರಿಂದ ಸೊ ಇಲ್ಲಿನ ಆಟೋ ಚಾಲಕರೆಲ್ಲ ಸೇರಿ ನಮ್ಮ ಪಾರ್ಟಿಗೆ ಜಾಯ್ನ್ ಆಗಿದ್ದಾರೆ. ಸೊ ಇವರಿಗೆಲ್ಲ ತುಂಬ ಧನ್ಯವಾದಗಳು. ಅದೇ ರೀತಿಯಾಗಿ ಇಲ್ಲಿ ಹಲವಾರು ಸಮಸ್ಯೆಗಳಿದ್ವು ಕೂಡ. ಸರ್ವೆ ನಂಬರ್ ಇದೆ 11ರಲ್ಲಿ, ಬಿಸಿನೆಸ್ ಸರ್ವೆ ನಂಬರ್ 11ರಲ್ಲಿ ಸರ್ಕಾರಿ ಗೋಮಾಳ ಇತ್ತು. ಸೊ ಈ ಸರ್ಕಾರಿ ಗೋಮಾಳದಲ್ಲಿ ಸುಮಾರು 2 ಎಕರೆ 11 ಕೋಟಿ ಸರ್ಕಾರಿ ಜಮೀನಿತ್ತು. ಸೊ ಇದನ್ನೆಲ್ಲ ಉಳಿಸ್ಬೇಕು ಅಂತ ನಾವು ಹೋರಾಟ ನಿರಂತರವಾಗಿ ಮಾಡ್ತಾ ಬಂದಿದ್ರು. ಇಲ್ಲೆಲ್ಲ ಇವರೆಲ್ಲರಿಗೂ ಗೊತ್ತು. ನಾವು ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇರೋದಕ್ಕೋಸ್ಕರ ಇವರು ನಮಗೆ, ಅಣ್ಣ ನೀವು ಅಟ್ಲೀಸ್ಟ್ ನೀವಾದರೂ ಪ್ರಾಮಾಣಿಕವಾಗಿ ಇದ್ದೀರಲ್ಲ ಈ ಸಮಾಜದಲ್ಲಿ ಅನ್ನೋದೊಂದು ಅವರು ನಮ್ಮನ್ನು ಗುರುತಿಸಿ ನಮಗೆ ನಮ್ಮ ಪಕ್ಷಕ್ಕೆ ದೇಣಿಗೆ ಕೊಟ್ಟು, ನಮ್ಮ ಪಕ್ಷಕ್ಕೆ ಏನೋ ಸದಸ್ಯತ್ವ ತಗೊಂಡು ಅವರೇ ಏನೋ T-ಶರ್ಟ್ಗೆಲ್ಲ ದುಡ್ಡು ಕೊಟ್ಟು ಅವರೇ ತಗೊಂಡಿದ್ದಾರೆ. ಸೊ ಇವರಿಗೆಲ್ಲ ತುಂಬ ಧನ್ಯವಾದಗಳು. ಅದೇ ರೀತಿಯಾಗಿ ಇಲ್ಲಿ ಮುಖ್ಯ ಕಾರಣ ಅಂದರೆ ನಮ್ಮ ವೆಂಕಟೇಶ್ ಅಣ್ಣವರು ಕೂಡ